ಒಂದು ಸಂಧಿ ಪ್ರಕರಣ. ಸೂತ್ರ 11 ಭಾವಾರ್ಥ. ವ್ಯಾಕರಣಶಾಸ್ತ್ರವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಮೊದಲು ಅಕ್ಷರಗಳ ಸ್ವರೂಪ ಮತ್ತು ಅವುಗಳ ಹೆಸರುಗಳನ್ನು ತಿಳಿದುಕೊಳ್ಳಬೇಕು. ಆದ್ದರಿಂದ ವ್ಯಾಕರಣದ ಆರಂಭದಲ್ಲಿಯೇ ಅಕ್ಷರಗಳ ವಿವರಣೆಯನ್ನು ನೀಡಲಾಗಿದೆ. ಸೂತ್ರ 12 ಭಾವಾರ್ಥ. ಅಕ್ಕರ ಮತ್ತು ವರ್ಣ ಎಂಬ ಎರಡೂ ಪದಗಳು ಅಕ್ಷರ ಎಂಬುದಕ್ಕೆ ಸಮಾನಾರ್ಥಕ ಪದಗಳಾಗಿವೆ. ಬರೆಯಲು ಮತ್ತು ಉಚ್ಚರಿಸಲು ಸಾಧ್ಯವಾಗುವ ಚಿಹ್ನೆಗಳೇ ಅಕ್ಷರಗಳು. ಗುಡುಗು, ಮೇಘಗರ್ಜನೆ ಮುಂತಾದ ನೈಸರ್ಗಿಕ ಧ್ವನಿಗಳು ಅಕ್ಷರಗಳಲ್ಲ. ಸೂತ್ರ 13 ಭಾವಾರ್ಥ. ಅಕ್ಷರಗಳಿಗೆ ಎರಡು ರೂಪಗಳಿವೆ. ಒಂದು ಶ್ರಾವಣ ರೂಪ ಹೇ ಕಿವಿಯಿಂದ ಕೇಳುವ ಧ್ವನಿ. ಎರಡು ಚಾಕ್ಷುಷ ರೂಪ ಹೇ ಕಣ್ಣಿನಿಂದ ಕಾಣುವ ಲಿಪಿ. ಧ್ವನಿ ಒಂದೇ ಆಗಿದ್ದರೂ ಅದನ್ನು ಬರೆಯುವ ಲಿಪಿಗಳು ಬೇರೆ ಬೇರೆ ಆಗಬಹುದು. ಸೂತ್ರ 14 ಭಾವಾರ್ಥ. ಭೂಮಿಯಲ್ಲೆಲ್ಲಾ ಪ್ರಸಿದ್ಧವಾಗಿರುವ ಅಕ್ಷರಗಳ ಕ್ರಮ ಅದಿಂದ ಓವರೆಗೆ ಇರುತ್ತದೆ. ಇದೇ ಸ್ವರಗಳ ನೈಸರ್ಗಿಕ ಕ್ರಮವಾಗಿದೆ. ಸ್ವರಗಳು ಅ ಆ ಇ ಈ ಉ ಯು ಎ ಎ ಐ ಓ ಓ ಔ. ಸೂತ್ರ 15 ಭಾವಾರ್ಥ. ಕನ್ನಡದಲ್ಲಿ ಲ ಮತ್ತು ಲ ಎಲ್ ಎಂಬ ಎರಡು ಅಕ್ಷರಗಳು ಬೇರೆ ಬೇರೆ. ಕನ್ನಡ ಪದಗಳಲ್ಲಿ ಅವುಗಳನ್ನು ಪರಸ್ಪರ ಬದಲಾಯಿಸಬಾರದು. ಆದರೆ ಕೆಲವು ಸಂಸ್ಕೃತ ಪದಗಳಲ್ಲಿ ವಿಶೇಷ ನಿಯಮದಂತೆ ಬದಲಾವಣೆ ಸಾಧ್ಯ. ಸೂತ್ರ 16 ಭಾವಾರ್ಥ. ಅದಿಂದ ಓವರೆಗೆ ಇರುವ 14 ಸ್ವರಗಳು ಸ್ವರಾಕ್ಷರಗಳು. ಅವುಗಳಲ್ಲಿ ಮೊದಲ 10 ಸ್ವರಗಳು ಜೋಡಿಯಾಗಿ ಇರುತ್ತವೆ. ಹ, ಇತಿ, ಊತಿ, ಎ. ಈ ಜೋಡಿಗಳನ್ನು ಸವರ್ಣಗಳು ಎಂದು ಕರೆಯುತ್ತಾರೆ. ಸೂತ್ರ 17 ಭಾವಾರ್ಥ. ಒಂದೇ ಜಾತಿಯ ಎರಡು ಸ್ವರಗಳು ಸೇರಿದಾಗ ಹ್ರಸ್ವ ಜ ಹ್ರಸ್ವ, ದೀರ್ಘ ಜ ದೀರ್ಘ, ಇವುಗಳು ಸವರ್ಣ ಸಂಧಿ ನಿಯಮಕ್ಕೆ ಒಳಪಡುತ್ತವೆ. ಸೂತ್ರ 18 ಭಾವಾರ್ಥ. ಎ ಇ ಎ ಮತ್ತು ಓ ಹಿ ಓ ಇವು ಕನ್ನಡದಲ್ಲಿ ಸಹಜವಾಗಿಯೇ ಇರುವ ಸ್ವರಗಳು. ಇವುಗಳನ್ನು ವ್ಯಾಕರಣದಲ್ಲಿ ಸವರ್ಣಗಳೆಂದು ಪರಿಗಣಿಸಲಾಗುತ್ತದೆ. ಸೂತ್ರ 19 ಭಾವಾರ್ಥ. ಸಮಾನ ಸವರ್ಣ ಸ್ವರಗಳಲ್ಲಿ ಮೊದಲ ಅಕ್ಷರವನ್ನು ಹ್ರಸ್ವ ಎಂದು, ಎರಡನೆಯ ಅಕ್ಷರವನ್ನು ದೀರ್ಘ ಎಂದು ಕರೆಯುತ್ತಾರೆ. ಉದಾಹರಣೆ ಆ, ಇ, ಉ ಇ, ಎ ಎ. ಸೂತ್ರ 20. ಎ ಐ ಓ ಔ ಎಂಬ ಸಂಧ್ಯಕ್ಷರಗಳು ತಮ್ಮ ಸ್ವಭಾವದಿಂದಲೇ ಗುರು ಅಥವಾ ದೀರ್ಘ ಸ್ವರಗಳಾಗಿವೆ. ಇವು ಸಾಮಾನ್ಯವಾಗಿ ಎರಡು ಮಾತ್ರೆಗಳನ್ನು ಹೊಂದಿರುತ್ತವೆ. ಆದರೆ ಉಚ್ಚಾರಣೆಯ ಸಂದರ್ಭಕ್ಕೆ ಅನುಗುಣವಾಗಿ ಒಂದು ಮಾತ್ರೆ, ಎರಡು ಮಾತ್ರೆ ಅಥವಾ ಮೂರು ಮಾತ್ರೆಗಳ ಕಾಲಗಳಲ್ಲೂ ಉಚ್ಚರಿಸಬಹುದು. ಒಂದು ಮಾತ್ರೆಯ ಉಚ್ಚಾರಣೆಯ ಅಕ್ಷರವನ್ನು ಹ್ರಸ್ವವೆಂದು, ಎರಡು ಮಾತ್ರೆಯ ಉಚ್ಚಾರಣೆಯ ಅಕ್ಷರವನ್ನು ದೀರ್ಘವೆಂದು, ಮೂರು ಮಾತ್ರೆಗಳ ಕಾಲದ ಉಚ್ಚಾರಣೆಯನ್ನು ಫ್ಲುತ ಎಂದು ಕರೆಯಲಾಗುತ್ತಿದೆ. ಸಂಧ್ಯಕ್ಷರಗಳು ಎಂದರೆ ಎ ಐ ಓ ಔ. ಇವು ಎರಡು ಸ್ವರಗಳು ಸೇರಿ ಉಂಟಾಗುವ ಸ್ವರಗಳು. ಇವು ಸ್ವಭಾವತಃ ಗುರು ದೀರ್ಘ ಸ್ವರಗಳಾಗಿವೆ. ಇವುಗಳಿಗೆ ಉಚ್ಚಾರಣೆಯಲ್ಲಿ ಮೂರು ರೀತಿಯ ಮಾತ್ರೆಗಳಿರಬಹುದು. ಹ್ರಸ್ವ ಒಂದು ಮಾತ್ರೆ, ದೀರ್ಘ ಎರಡು ಮಾತ್ರೆ, ಪ್ಲುತ ಮೂರು ಮಾತ್ರೆ. ಸಂಧ್ಯಕ್ಷರಗಳು ಹೇಗೆ ಉಂಟಾಗುತ್ತವೆ? ಸ್ವರಗಳ ಸಂಧಿಯಿಂದ ಸಂಧ್ಯಕ್ಷರಗಳು ಉಂಟಾಗುತ್ತವೆ. ಅಜ್ಜಯೇ, ಅಜ್ಜಯೈ, ಅಜ್ಜುವೋ, ಅಜ್ಜ. ಉದಾಹರಣೆಗಳು: ನಿಜ ಜ ಇಷ್ಟಸಿದ್ಧಿ ನಿಜೇಷ್ಟಸಿದ್ಧಿ, ಜ್ಯ ಜ ಏಕಾಕ್ಷರ ಜೈಕಾಕ್ಷರ, ವಿದಿತ ಜ ಉಭಯಕರ್ತೃಕ ವಿದಿತೋಭಯಕರ್ತೃಕ್, ವಿದಿತ ಜ ಓಕಾರ ವಿದಿತೌಕಾರ. ಮಾತ್ರೆ ಎಂದರೇನು? ಒಂದು ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಕಾಲವನ್ನು ಮಾತ್ರೆ ಎನ್ನುತ್ತಾರೆ. ಮಾತ್ರೆಗಳಲ್ಲಿ ಪ್ರಕಾರ: ಹ್ರಸ್ವ ಒಂದು ಮಾತ್ರೆ, ದೀರ್ಘ ಎರಡು ಮಾತ್ರೆ, ಪ್ಲುತ ಮೂರು ಮಾತ್ರೆ. ಪ್ರಯೋಗ್: ಭೂ ಒಂದು ಮಾತ್ರೆ, ಭೂ ಎರಡು ಮಾತ್ರೆ, ಭೋ ಮೂರು ಮಾತ್ರೆ, ಪ್ಲುತ. ಅದೇ ರೀತಿಯಲ್ಲಿ ಕು, ಕು, ಕು ಇವು ಕ್ರಮವಾಗಿ ಹ್ರಸ್ವ, ದೀರ್ಘ ಮತ್ತು ಪ್ಲುತ ಉಚ್ಚಾರಣೆಯನ್ನು ಸೂಚಿಸುತ್ತವೆ. ಮುಖ್ಯ ಅಂಶಗಳು: ಒಂದು ಎ ಐ ಓ ಔ ಸಂಧ್ಯಕ್ಷರಗಳು. ಎರಡು ಇವು ಎರಡು ಸ್ವರಗಳ ಸಂಧಿಯಿಂದ ಉಂಟಾಗುತ್ತವೆ. ಮೂರು ಇವು ಸ್ವಭಾವತಃ ಗುರು ದೀರ್ಘ ಸ್ವರಗಳಾಗಿವೆ. ನಾಲ್ಕು ಉಚ್ಚಾರಣೆಯಲ್ಲಿ ಒಂದು, ಎರಡು ಅಥವಾ ಮೂರು ಮಾತ್ರೆಗಳ ಕಾಲ ಇರಬಹುದು. ಐದು ಮಾತ್ರೆಯ ಆಧಾರದಲ್ಲಿ ಸ್ವರಗಳನ್ನು ಹ್ರಸ್ವ, ದೀರ್ಘ ಮತ್ತು ಪ್ಲುತ ಎಂದು ವಿಂಗಡಿಸಲಾಗುತ್ತದೆ. ಪರೀಕ್ಷಾ ದೃಷ್ಟಿಯಿಂದ ನೆನಪಿಡಿ: ಸಂಧ್ಯಕ್ಷರಗಳು ಎ ಐ ಓ ಔ. ಅಜ್ಜಯೇ, ಅಜ್ಜಯೈ, ಅಜ್ಜುವೋ, ಅಜ್ಜ. ಹ್ರಸ್ವ ಒಂದು ಮಾತ್ರೆ, ದೀರ್ಘ ಎರಡು ಮಾತ್ರೆ, ಪ್ಲುತ ಮೂರು ಮಾತ್ರೆ. ಸಂಧ್ಯಕ್ಷರಗಳು ಎ ಐ ಓ ಔ. ಅಜ್ಜಯೇ, ಅಜ್ಜಯೈ, ಅಜ್ಜುವೋ, ಅಜ್ಜ. ದೀರ್ಘ ಎರಡು ಮಾತ್ರೆ, ಪ್ಲುತ ಮೂರು ಮಾತ್ರೆ.